ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ನಮ್ಮ ಟೆಕ್ ಇನ್ ಕನ್ನಡ ಕ್ಯಾಮ್ರಾವನ್ನು ಅಪ್ಡೇಟ್ ಮಾಡುವಂಥ ಸಮಯ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸೋನಿ ZV-E10 ಒಂದು ಮಿರರ್ಲೆಸ್ ಕ್ಯಾಮ್ರಾ ಇರುವಂಥದ್ದು, ಜೊತೆಗೆ ಅದಕ್ಕೆ ಒಂದು ಪ್ರೈಮ್ ಲೆನ್ಸನ್ನು ಕೂಡ ಆರ್ಡರ್ ಮಾಡಿದ್ದೀನಿ. 30mm ಇಂದು f1.4 ಅಪರ್ಚರ್ನ ಹೊಂದಿರುವಂಥ ಲೆನ್ಸ್ ಇದಾಗಿದೆ. ಇದಕ್ಕಿಂತ ಮುಂಚೆ ನಾನು ಓವರ್ ದ ಹೆಡ್ ಶಾರ್ಟ್ಸ್ ಏನು ಅನ್ಬಾಕ್ಸ್ ಮಾಡ್ತೀನಿ, ಟಾಪ್ ವ್ಯೂ ಸಿಗುತ್ತಲ್ವ ನಿಮಗೆ, ಸೊ ಆ ಒಂದು ವ್ಯೂಗೆ ಈ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೆ. ಕೆನಾನಿಂದು M50 Mark 1 ಅನ್ನಿಸ್ತಂಗೆ ಇದು ಆಯಿತಾ. ಸ್ಟಾರ್ಟಿಂಗ್ ಲಾಂಚ್ ಆದಾಗಲೇ ತೊಗೊಂಡಿದ್ದು. ಇದು ಕೂಡ ಮಿರರ್ಲೆಸ್ ಕ್ಯಾಮ್ರಾ. ಇದು ಕೂಡ ತುಂಬ ಒಳ್ಳೆ ಕ್ಯಾಮ್ರಾ, ಸಕ್ಕದಾಗಿದೆ ಆಯಿತಾ. ಈಗಲೂ ಕೂಡ ಬೆಸ್ಟ್ ಶಾರ್ಟನ್ನು ಕೊಡುತ್ತೆ, 4K ರೆಕಾರ್ಡಿಂಗ್ ಮಾಡುತ್ತೆ. ನಾನು ಇದನ್ನು ಅಪ್ಡೇಟ್ ಮಾಡ್ತಿರುವಂಥ ರೀಸನ್ ಬಂದ್ಬಿಟ್ಟು ಈ ಒಂದು ಕ್ಯಾಮ್ರಾದಲ್ಲಿ ಆಟೋ ಫೋಕಸ್ ಅಷ್ಟೊಂದು ಚೆನ್ನಾಗಿಲ್ಲ ಆಯಿತಾ. ಕಂಪೇರೇಟಿವ್ಲಿ ಚೆನ್ನಾಗಿದೆ, ಡ್ಯೂಯಲ್ ಪಿಕ್ಸೆಲ್ ಆಟೋ ಫೋಕಸ್ ಇದೆ, ಆದರೆ ಅದು ಕೇವಲ ಫುಲ್ HD ಕೆಲಸವನ್ನು ಮಾಡುತ್ತೆ. ನಾನು 4K ಸ್ವಿಚ್ ಮಾಡಿದ್ರೆ ಡ್ಯೂಯಲ್ ಪಿಕ್ಸೆಲ್ ಆಟೋ ಫೋಕಸ್ ಕೆಲಸವನ್ನು ಮಾಡಲ್ಲ, ಹೆವಿ ಹಿಂಸೆ ಅನ್ನಿಸ್ತಾ ಇತ್ತು. ಸೊ ಫೈನಲಿ ಅದಕ್ಕೆ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಈ ಒಂದು ಕ್ಯಾಮ್ರಾ 4K ರೆಕಾರ್ಡಿಂಗಲ್ಲಿ ಚೆನ್ನಾಗಿ ಬರುತ್ತೆ, ಆದರೆ ಸ್ವಲ್ಪ ಕ್ರಾಪ್ ಮಾಡ್ಕೊಂಬಿಡುತ್ತೆ ಆಯಿತಾ. ಫುಲ್ HD ತುಂಬ ವೈಡಾಗಿ ಬರುತ್ತೆ, ಅದೇ ನೀವು 4K ಸ್ವಿಚ್ ಮಾಡಿದ ತಕ್ಷಣ ಹೆವಿ ಕ್ರಾಪ್ ಬಂದ್ಬಿಡುತ್ತೆ. ಸೊ ಅದರಿಂದ ಕ್ಯಾಮ್ರಾ ಸ್ವಲ್ಪ ದೂರಕ್ಕೆ ಇಡಬೇಕು. ನನಗೆ ಅನ್ಬಾಕ್ಸಿಂಗ್ ಎಲ್ಲ ತೊಂದರೆ ಆಗ್ತಿರಲಿಲ್ಲ, ಬಟ್ ಸ್ಟಿಲ್ ಆ ಒಂದು ಪ್ರಾಬ್ಲಮ್ ಕೆಲವು ಜನ ಫೇಸ್ ಮಾಡ್ಬೋದೇನೋ. ಈ ಒಂದು ಕ್ಯಾಮ್ರಾ ಕೂಡ ನಾನು ಪ್ರೈಮ್ ಲೆನ್ಸನ್ನು ಪರ್ಚೇಸ್ ಮಾಡಿದ್ದೆ, ಸೊ ಆಲ್ರೆಡಿ ಹಾಕಿದ್ದೀನಿ. ಇದು 22mm ಇಂದು f2.0 ಅಪರ್ಚರ್ನ ಹೊಂದಿರುವಂಥ ಪ್ರೈಮ್ ಲೆನ್ಸು. ಮೋಸ್ಟ್ಲಿ ಈ ಒಂದು ಲೆನ್ಸಿಗೆ ಒಂದು 15-20 ಸಾವಿರ ಆಗಿತ್ತು ಅಂತ ಅನ್ಕೋತೀನಿ, ಮರ್ತೋಗಿದೆ. ಈ ಒಂದು ಬಾಡಿ ಏನಿದೆ ಕೆನಾನ್ M50 ಬಾಡಿ, ನಾನು ಕಿಟ್ ಲೆನ್ಸ್ ಜೊತೆಗೆ ತೊಗೊಂಡಿದ್ದೆ. ನಂಗೆ ಸುಮಾರು ಒಂದು 50 ಸಾವಿರ ಬಿದ್ದಿತ್ತು ಅಂತ ಅನ್ಕೋತೀನಿ ಅಪ್ರಾಕ್ಸಿಮೇಟ್ಲಿ ಇದನ್ನು ಪರ್ಚೇಸ್ ಮಾಡೋದಕ್ಕೆ. ಈ ಒಂದು ಪ್ರೈಮ್ ಲೆನ್ಸ್ ಸಪ್ರೇಟಾಗಿ ತೊಗೊಂಡಿದ್ದು. ಈಗಲೂ ಕೂಡ ಬೆಂಕಿ ಶಾರ್ಟ್ಸ್ ಆಯಿತಾ, ಫೋಟೋಗ್ರಫಿಗೆಲ್ಲ ಸಖತ್ತಾಗಿದೆ ಕೆನಾನ್ದು. ಬಟ್ ನನಗೆ ಔಟ್ ಆಫ್ ಫೋಕಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಯೂಶ್ವಲಿ ನಾನು 4Kಲೇ ರೆಕಾರ್ಡ್ ಮಾಡೋದು, ಸೊ ಅದರಿಂದ ಆಟೋ ಫೋಕಸ್ ಅವಶ್ಯಕತೆ ತುಂಬ ಜಾಸ್ತಿ ಇತ್ತು. ನಾನು ಈಗೇನು ಶೂಟ್ ಮಾಡ್ತಾ ಇದ್ದೀನಿ ಅದು ಕೂಡ ಒಂದು ಸೋನಿ ಕ್ಯಾಮ್ರಾ. ಸುಮಾರು ಒಂದು 2 ವರ್ಷದ ಮೇಲಾಯಿತು ಅಂತ ಅನ್ಕೋತೀನಿ ಒಂದು ಕ್ಯಾಮ್ರಾ ತೊಗೊಂಡು. ಸೋನಿದು A6400 ಕ್ರಾಪ್ ಸೆನ್ಸರು. ಸೊ ಇದ್ರ ಆಟೋ ಫೋಕಸ್ ಬೆಸ್ಟ್ ಆಯಿತಾ. ನಾನು ಯಾವಾಗಲೂ ಆಟೋ ಫೋಕಸ್ ಇಟ್ಕೊಂಡೇ ಶೂಟ್ ಮಾಡೋದು ಮೋಸ್ಟ್ ಆಫ್ ದ ಟೈಮು. ಎಷ್ಟು ಸಖತ್ತಾಗಿದೆ ಅಂದರೆ ನೋಡಿ, ನಾನು ಮುಂದಕ್ಕೆ ಒಂದು ಪ್ರಾಡಕ್ಟ್ ಇಟ್ಟೆ ಅಂದ ತಕ್ಷಣ ಫೋಕಸ್ ಮಾಡುತ್ತೆ. ತೆಗೆದೆ ಅಂದರೆ ನನ್ನ ಫೇಸ್ ಕರೆಕ್ಟಾಗಿ ಫೋಕಸ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಸೊ ನೀನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಫೋಕಸ್ ಆಗುತ್ತೆ. ನೆಕ್ಸ್ಟ್ ನನ್ನ ಫೇಸಿಗೆ ಕರೆಕ್ಟಾಗಿದ್ದು ಫೋಕಸ್ ಮಾಡಿಕೊಡುತ್ತೆ. ಸೊ ಸೋನಿ ಆಟೋ ಫೋಕಸ್ ಟಾಪ್ ನಾಚ್ ಅಂತೀನಿ ಆಯಿತಾ. ಒನ್ ಆಫ್ ದ ಬೆಸ್ಟ್ ಆಟೋ ಫೋಕಸನ್ನು ಈ ಒಂದು ಸೋನಿ ಕ್ಯಾಮ್ರಾ ನೀಡುತ್ತೆ. ಇದು ನಾನೇನು ಶೂಟ್ ಮಾಡ್ತಾಯಿದ್ದೀನಿ ಆಗಿಲ್ಲದಂಗೆ 4K ಶೂಟ್ ಮಾಡ್ತಾಯಿದ್ದೀನಿ, ಅಷ್ಟೊಂದು ಕ್ರಾಪ್ ಬರೋಲ್ಲ ನಿಮಗೆ. ಸೊ ನಾನು ಹೀಗೆ ಶೂಟ್ ಮಾಡ್ತಾಯಿದ್ದೀನಿ, ಅದು ಕೂಡ ಒಂದು ಪ್ರೈಮ್ ಲೆನ್ಸ್ ಆಯಿತಾ. ನಾ 16mm ಅನ್ಕೋತೀನಿ, 16mm f1.4 ಅಪರ್ಚರು. ಬ್ಯಾಕ್ಗ್ರೌಂಡ್ ಫುಲ್ಲು ಬ್ಲರ್ ಆಗುತ್ತೆ ಆಯಿತಾ. ಸೊ ತುಂಬ ಹತ್ರದಲ್ಲಿ ಇಟ್ಕೊಂಡಿದ್ದೀನಿ, ತುಂಬ ವೈಡ್ ಆ್ಯಂಗಲ್ ಲೆನ್ಸ್ ಇದು ನೋಡೋದಕ್ಕೆ ಹೋದರೆ. ಸೊ ತುಂಬ ಹತ್ರ ಇಟ್ಕೊಂಡಿದ್ದೀನಿ, ಜಾಸ್ತಿ ದೊಡ್ಡ ರೂಮ್ ಅವಶ್ಯಕತೆ ಇಲ್ಲ ಆಯಿತಾ. ತುಂಬ ವೈಡ್ ಆಗಿರೋದ್ರಿಂದ ಕ್ಯಾಮ್ರಾನ ತುಂಬ ಹತ್ರನೇ ಇಟ್ಕೊಬೋದು ನಾನು. ಸೊ ಆ ರೀತಿ. ಸೊ ಆ ಒಂದು ಕ್ಯಾಮ್ರಾ ಆಲ್ರೆಡಿ ನೋಡ್ತಾ ಇದ್ದೀರಾ, ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಇದಕ್ಕೆ ಆಲ್ರೆಡಿ ಆ ಒಂದು ಸಿಗ್ಮಾ ಲೆನ್ಸನ್ನು ಕೂಡ ಹಾಕಿದ್ದೀನಿ. ಸೊ ಮುಂಗಡೆ ಇರುವಂಥ ಸಿಗ್ಮಾ ಲೆನ್ಸು ಜಸ್ಟ್ ನಾನು ಬಾಡಿ ಪರ್ಚೇಸ್ ಮಾಡಿದ್ದು ಆಯಿತಾ. ಸೊ ಈ ಒಂದು ಸೋನಿ ZV-E10 ಬರೀ ಬಾಡಿ ಪರ್ಚೇಸ್ ಮಾಡಿದೆ. ಏನಕ್ಕೆ ಅಂದರೆ ನನ್ನ ಹತ್ರ ಆಲ್ರೆಡಿ ಒಂದು ಕಿಟ್ ಲೆನ್ಸ್ ಇದೆ, ಅದನ್ನೇ ಯೂಸ್ ಮಾಡ್ತಲ್ಲ ನಾನು. ಪ್ರೈಮ್ ಲೆನ್ಸ್ ಪರ್ಚೇಸ್ ಮಾಡಬೇಕು ಅಂತ ಸೊ ಬಾಡಿ ಪರ್ಚೇಸ್ ಮಾಡಿದೆ. ಸುಮಾರು ಒಂದು 52 ಸಾವಿರ ಆಯಿತು, 52-53 ಸಾವಿರ ಆಯಿತು. ಸ್ಟಾಕಿಗೆ ಬರಲ್ಲ ಗುರು ಇದು. ನಾನು ಎಷ್ಟು ವೆಯ್ಟ್ ಮಾಡಿದ್ದೀನಿ ಅಂತ ಅಂದರೆ ಒಂದು ಕ್ಯಾಮ್ರಾ ಪರ್ಚೇಸ್ ಮಾಡೋಕ್ಕೆ ಸ್ಟಾಕಿಗೆ ಬರಲ್ಲ, ಸ್ಟಾಕಲ್ಲೇ ಇರಲ್ಲ. ಯಾವಾಗಲೂ ಹುಡ್ಕೊಂಡು ತಿಂಗಳಿಗೆ ಒಂದ್ಸಲ ಸ್ಟಾಕ್ ಬರುತ್ತೆ, ಆ ಟೈಮಲ್ಲಿ ಪರ್ಚೇಸ್ ಮಾಡಬೇಕು. ಇನ್ನು ಲೋಕಲ್ ಶಾಪ್ಗೆ ಹೋದ್ರಂತೂ 10 ಸಾವಿರ ಜಾಸ್ತಿ ಹೇಳ್ತಾರೆ. MRP ರೇಟ್ ಕೊಡಬೇಕು ನೀವು. ನಾನು ಲೋಕಲ್ ಬೆಂಗಳೂರು ಶಾಪಲ್ಲಿ ಕೇಳಿ ನೋಡಿದೆ, ಕೆಲವೊಂದರಲ್ಲಿ 59 ಸಾವಿರ ಹೇಳ್ತಾರೆ ಬರೀ ಬಾಡಿಗೆ. 59 ಸಾವಿರ ನನಗೆ ಆನ್ಲೈನಲ್ಲಿ 52 ಸಾವಿರ ರೂಪಾಯಿಗೆ ಸಿಕ್ತು. ಮತ್ತು ಇದ್ರ ಜೊತೆಗೆ 64 GB SD ಕಾರ್ಡು, ಒಂದು ಪೌಚು ಇಟ್ಕೊಳ್ಳೋದಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಒಂದು ಬ್ಯಾಟ್ರಿ ಇದೆ, ನಾರ್ಮಲ್ ಬ್ಯಾಟ್ರಿ. ಸೊ ಅದು ಬಿಟ್ಟರೆ ಏನೂ ಸಿಗಲ್ಲ. ಸೊ ಈ ರೀತಿ ಸಿಗುತ್ತೆ ನಿಮಗೆ ಒಂದು ಕ್ಯಾಮ್ರಾ. ನೋಡ್ತಾ ಇದ್ದೀರಾ, ಸಾಲಿಡ್ ಬಿಲ್ಡು. ಸೊ ಈ ಒಂದು ಕ್ಯಾಮ್ರಾ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಒಂದು ಇದು ಕ್ರಾಪ್ ಸೆನ್ಸರೇ. ಒಂದು ರೀತಿ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಇದಕ್ಕಿಂತ ಮುಂಚೆ ZV-1 ಅಂತ ಒಂದು ಕ್ಯಾಮ್ರಾ ಲಾಂಚ್ ಆಗಿತ್ತು. ಅದು ಇಂಟರ್ಚೇಂಜಬಲ್ ಲೆನ್ಸ್ ಇರಲಿಲ್ಲ. ಇದರಲ್ಲಿ ನಾವು ಲೆನ್ಸನ್ನು ಚೇಂಜ್ ಮಾಡ್ಬೋದು, ಅದರಲ್ಲಿ ಆ ರೀತಿ ಆಪ್ಷನ್ ಇರಲಿಲ್ಲ. ಈ ಆಟೋ ಫೋಕಸ್, ಈ ಒಂದು ಕ್ಯಾಮ್ರಾದಲ್ಲಿರುವಂಥ ಆಟೋ ಫೋಕಸ್ಸು ನಾನೇನು ಶೂಟ್ ಮಾಡ್ತಾಯಿದ್ದೀನಿ A6400 ಅದಕ್ಕಿಂತ ಚೆನ್ನಾಗಿದೆ ಆಯಿತಾ. ಅದಕ್ಕಿಂತ ಬೆಸ್ಟ್ ಆಟೋ ಫೋಕಸ್ನ ಹೊಂದಿರುವಂಥ ಕ್ಯಾಮ್ರಾ ಇದು. ಸೊ ಕ್ವಾಲಿಟಿ ವೈಸು ನಿಮಗೆ A6400ನಲ್ಲಿ ಈ ಏನು ಶೂಟ್ ಮಾಡ್ತಾಯಿದ್ದೀನಿ ಆ ಕ್ಯಾಮ್ರಾದಲ್ಲಿ ಈ ಕ್ಯಾಮ್ರಾದಲ್ಲಿ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ ಆಯಿತಾ. ನಿಮಗೆ ಕ್ಯಾಮ್ರಾ ಕ್ವಾಲಿಟಿ, ಫೋಟೋ ಕ್ವಾಲಿಟಿ ವೈಸು ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ ನಿಮಗೆ, ಆಲ್ಮೋಸ್ಟ್ ಸಿಮಿಲರು.
ಸೊ ಒಂದು ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಯಾವುದೇ ಫ್ಲ್ಯಾಶ್ ಸಿಗೋದಿಲ್ಲ, ಫ್ಲ್ಯಾಶ್ ಇಲ್ಲ ಇದರಲ್ಲಿ, ಫ್ಲ್ಯಾಶ್ ಆಪ್ಷನ್ ಇಲ್ಲ. ಆ ಕ್ಯಾಮ್ರಾದಲ್ಲಿ ಫ್ಲ್ಯಾಶ್ ಇದೆ. ಮತ್ತು ವ್ಯೂ ಫೈಂಡರ್ ಇಲ್ಲ. ವ್ಯೂ ಫೈಂಡರ್ ಅಂದರೆ ಹಿಂಗೆ ಇಟ್ಕೊಂಡ್ಬಿಟ್ಟು ನೋಡ್ತೀವಿ ನೋಡಿ, ಅದರಲ್ಲಿ ಡಿಜಿಟಲ್ ವ್ಯೂ ಫೈಂಡರ್ ಇದೆ, ಬಟ್ ಇದರಲ್ಲಿ ಯಾವುದೇ ವ್ಯೂ ಫೈಂಡರ್ ಇಲ್ಲ. ಜಸ್ಟ್ ಹಿಂಗೆ ಇಲ್ಲೇ ಡಿಸ್ಪ್ಲೇ ನೋಡ್ಕೊಬೇಕು, ಅದನ್ನು ನೋಡ್ಕೊಂಡು ಶೂಟ್ ಮಾಡಬೇಕು. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಇದರಲ್ಲಿ ಕಂಪ್ಲೀಟ್ಲಿ ಆರ್ಟಿಕ್ಯುಲೇಟಿಂಗ್ ಡಿಸ್ಪ್ಲೇ, ಸೈಡಲ್ಲಿ ಆರ್ಟಿಕ್ಯುಲೇಟ್ ಆಗುತ್ತೆ. ಅದೇ ಸೋನಿ A6400 ಮೇಲ್ಗಡೆ ತುಂಬ ಹಿಂಸೆ ಅನ್ಸುತ್ತೆ. ಮೇಲ್ಗಡೆ ಅಂದರೆ ಮೈಕ್ ಹಾಕೋದ್ರಿ ಅಂತ ಅಂದರೆ ಕಾಣೋದಿಲ್ಲ ಡಿಸ್ಪ್ಲೇ, ಆ ರೀತಿ ಪ್ರಾಬ್ಲಮ್ ಆಗ್ಬೋದು. ಆದರೆ ಇದು ಸೈಡ್ ಆರ್ಟಿಕ್ಯುಲೇಟಿಂಗ್ ಆಗಿರೋದ್ರಿಂದ ಕನ್ವೀನಿಯೆಂಟ್ ಆಗಿದೆ ತುಂಬ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಒಂದು ZV-E10 ನಿಮಗೆ ಒಂದು ಹೆಡ್ಫೋನ್ ಅಂದರೆ ನೀವು ಇಲ್ಲೇ ಮಾನಿಟರ್ ಮಾಡ್ಬೋದು. ಇದರಲ್ಲಿ ಏನು 3.5 ಹೆಡ್ಫೋನ್ ಜಾಕ್ ಇದೆ. ಸೊ ರೆಕಾರ್ಡ್ ಆಗ್ತಿದೆಯೋ ಹಂಗೆ ಅಂದ್ಬಿಟ್ಟು ಕ್ಯಾಮ್ರಾಮ್ಯಾನು ಇಲ್ಲೇ ಹೆಡ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಬೋದು. ಮತ್ತು ಡೆಡಿಕೇಟೆಡ್ ಮೈಕ್ರೋಫೋನ್ದು ಪೋರ್ಟ್ ಕೂಡ ಇದೆ. ಇದನ್ನು USB Type-C ಮುಖಾಂತರ ಚಾರ್ಜ್ ಮಾಡ್ಬೋದು ಮತ್ತು ಮಿನಿ HDMI ಪೋರ್ಟ್ ಕೂಡ ಇರುವಂಥದ್ದು, ಆಯಿತಾ. ಸಖತ್ತಾಗಿದೆ. ಸೊ ಈ ಒಂದು ಸೋನಿ A6400 ನಿಮ್ಗೆ ಆ ರೀತಿ ಹೆಡ್ಫೋನ್ದು ಪೋರ್ಟ್ ಸಿಗೋದಿಲ್ಲ. ಬ್ಯಾಟ್ರಿ ಎರಡು ಆಲ್ಮೋಸ್ಟ್ ಸೇಮ್, ಆಯಿತಾ. ಸಿಮಿಲರ್ ಬ್ಯಾಟ್ರಿ, ಬ್ಯಾಟ್ರಿ ಇದಕ್ಕೆ ಹಾಕ್ಬೋದು, ಈ ಬ್ಯಾಟ್ರಿ ಅದಕ್ಕೆ ಹಾಕ್ಬೋದು, ಇಂಟರ್ಚೇಂಜಬಲ್ಲು. ಸೊ ಅದಷ್ಟೇ ಡಿಫ್ರೆನ್ಸ್. ಅದು ಬಿಟ್ಟರೆ ಯಾವ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. ಇದರಲ್ಲಿ ಕೆಲವೊಂದು ಸಣ್ಣ ಸಣ್ಣ ಫೀಚರ್ಸನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಆಯಿತಾ. ಅದು ಕೆಲವು ಜನಕ್ಕೆ ಅಂದರೆ ನೀವೇನಾದರೂ ಸ್ಟಾರ್ಟರ್, ಆಯಿತಾ, ನಿಮಗೆ ಕ್ಯಾಮ್ರಾ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಆಯಿತಾ, ಅಂಥವ್ರಿಗೆ ನಂಗೆ ಅನ್ನಿಸ್ತಂಗೆ ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ. ನನಗೆ ಫ್ಲ್ಯಾಶ್ ಅವಶ್ಯಕತೆ ಅಲ್ಲ, ಫಿಕ್ಸ್ ಮಾಡಿಬಿಟ್ಬಿಡ್ತೀನಿ ನಾನು ಓವರ್ ದ ಹೆಡ್ ಶಾರ್ಟ್ಸು. ರೀಸೆಂಟಾಗಿ ನಾನು ಎಲ್ಲ ಅನ್ಬಾಕ್ಸ್ ಮಾಡ್ತಿರೋದು ಇದೇ ಕ್ಯಾಮ್ರಾದಲ್ಲಿ. ಬೆಂಕಿ ಕ್ವಾಲಿಟಿ ನೀಡುತ್ತೆ ಗುರು, ಬೆಂಕಿ ಕ್ವಾಲಿಟಿ ವೀಡಿಯೋಸು. ಫೋಕಸ್ ಅಂತೂ ಬೆಂಕಿ, ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಫೋಕಸ್ ಫುಲ್ ಟ್ರಸ್ಟ್ ಮಾಡ್ಬೋದು ನಾನು. ಸೊ ಆ ರೀತಿ ಇದೆ. ಇದರಲ್ಲಿ ನನಗೆ ಬೇಜಾರಾಗಿದ್ದೇನಪ್ಪ ಅಂತಂದರೆ ಮೋಡ್ ಚೇಂಜ್ ಮಾಡೋದಕ್ಕೆ ನಾನು ಒಂದು ಬಟನ್ ಕ್ಲಿಕ್ ಮಾಡ್ತಾ ಹೋಗ್ಬೇಕು, ಅದು ಹಿಂಸೆ ಅನಿಸುತ್ತೆ. ಅದರಲ್ಲಿ ಆದರೆ ವೀಲ್ ಇದೆ, ಈಗ ತಿರ್ಸ್ಕೊಂಡ್ಬಿಟ್ರೆ ಮೋಡ್ ಚೇಂಜ್ ಆಗಿದ್ರಲ್ಲಿ ಬಟನ್ ಕ್ಲಿಕ್ ಮಾಡ್ಕೊಂಬರ್ಬೇಕು. ಅದು ನಂಗೆ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಒಂದು ಸಲ ಫಿಕ್ಸ್ ಮಾಡಿ ಬಿಟ್ಬಿಟ್ರೆ ಇನ್ನೇನು ಮತ್ತೆ ಚೇಂಜ್ ಮಾಡೋಕೆ ಹೋಗಲ್ವಾ. ಸೊ ಅದೇನು ಕೆಲವು ಜನಕ್ಕೆ ಬೇಜಾನ್ ಹಿಂಸೆ ಅನಿಸ್ಬೋದು, ನನಗೇನು ಅಷ್ಟೊಂದು ಅನ್ನಿಸ್ತಿಲ್ಲ. ಬಟ್ ಸ್ಟಿಲ್ ನೀವು ಫೋಟೋಗ್ರಫಿ ವಿಡಿಯೋಗ್ರಫಿ ಎರಡೂ ಮಾಡ್ತೀರಾ ಅಂದರೆ ನಿಮ್ಗೆ ಹಿಂಸೆ ಅನಿಸೋದಂತೂ ಗ್ಯಾರಂಟಿ. ನಾನು ಮ್ಯಾನ್ಯುವಲ್ ಶೂಟ್ ಮಾಡ್ತೀನಿ, ಸೊ ನನಗೆ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ. ಇದರಲ್ಲಿ ಒಂದು ಅಡಿಷ್ನಲ್ ಫೀಚರ್ ಏನಪ್ಪ ಅಂತಂದರೆ ನಿಮಗೆ ಒಂದೇ ಕ್ಲಿಕ್ಕಲ್ಲಿ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುತ್ತೆ, ಆಯಿತಾ. ಸೊ ಒಂದು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ನಿಮ್ಮ ಲೆನ್ಸಿಂದು ಎಷ್ಟು ಮಿನಿಮಮ್ ಅಪರ್ಚರ್ ಇದೆ ಅದನ್ನು ಪಟ್ ಅಂತ ಕ್ಲಿಕ್ ಮಾಡಿ ಅದನ್ನು ಪಟ್ ಅಂತ ಸ್ವಿಚ್ ಮಾಡುತ್ತೆ, ಅದೇ ಆಟೋಮೆಟಿಕ್ಕಾಗಿ ಅದು ಅಡ್ಜಸ್ಟ್ ಮಾಡ್ಕೊಡುತ್ತೆ ಅಪರ್ಚರ್ ಮತ್ತು ಶಟರ್ ಸ್ಪೀಡನ್ನು. ಸೊ ಒಂದು ಬಟನ್ನಲ್ಲಿ ನೀವು ಬ್ಯಾಕ್ಗ್ರೌಂಡ್ನ ಫುಲ್ ಬ್ಲರ್ ಮಾಡ್ಬೋದು, ಬೇಡ ಅಂದರೆ ರಿಮೂವ್ ಕೂಡ ಮಾಡ್ಬೋದು. ಮತ್ತು ಇದರಲ್ಲಿ ಪ್ರಾಡಕ್ಟ್ ಶೋಕೇಸಿಂಗ್ ಕೂಡ ಇದೆ. ಪ್ರಾಡಕ್ಟ್ ಶೋಕೇಸಿಂಗ್ ಅಂದರೆ ನೀವೇನಾದರೂ ಯೂಟ್ಯೂಬರ್ ಆಗಿದ್ದೀರಾ ಅಂತ ಅಂದರೆ ಹೇಳೋಣಲ್ಲ, ಈ ರೀತಿ ಹಿಂಗಿಟ್ಟ ತಕ್ಷಣ ಆಟೋಮೆಟಿಕ್ ಫೋಕಸ್ ಆಗುತ್ತೆ. ಪ್ರಾಡಕ್ಟನ್ನು ಅದೇ ರೆಕಗ್ನೈಸ್ ಮಾಡಿ ಫೋಕಸ್ ಮಾಡುತ್ತೆ ಕರೆಕ್ಟಾಗಿ. ಇದರಲ್ಲಿ ಐ ಆಟೋ ಫೋಕಸ್ ಕೂಡ ಇದೆ ಮತ್ತು ಫೇಸ್ ಆಟೋ ಫೋಕಸ್ ಕೂಡ ಇರ್ಬೋದು. ಮನುಷ್ಯರನ್ನ ಪ್ರಾಣಿಗಳನ್ನ ಕೂಡ ಫೋಕಸ್ ಮಾಡುತ್ತೆ. ಒಂದು ಸ್ವಿಚ್ ಮಾಡ್ಬೋದು, ಇಲ್ಲ ಸೆಟ್ಟಿಂಗಲ್ಲಿ ಆಪ್ಷನ್ ಇರೋದಕ್ಕೆಲ್ಲ. ಸೊ ಆ ರೀತಿ ಬೇಜಾನು ಆಟೋ ಫೋಕಸಲ್ಲಿ ಒನ್ ಆಫ್ ದ ಟಾಪ್ ನಾಚ್ ಅಂತ ಹೇಳ್ಬೋದು, ಆಯಿತಾ. ಮತ್ತು ಇದರಲ್ಲಿ ಫೇಸ್ ತುಂಬ ಕ್ಲಿಯರಾಗಿ ಬರಬೇಕು ಅಂತ ಕೆಲವು ಜನಕ್ಕೆ ಆಸೆ ಇರುತ್ತೆ, ನಂಗೆ ಅನ್ನಿಸ್ತಂಗೆ. ಸೊ ಇದರಲ್ಲಿ ಆ ಒಂದು ಆಪ್ಷನ್ ಕೂಡ ಇರ್ಬೋದು. ಫೇಸ್ ಕ್ಲಿಯರ್ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಫೇಸನ್ನು ತುಂಬ ಕ್ಲಿಯರ್ ಆಗಿ ನೀವು ಫೋನಲ್ಲಿ ಹೆಂಗೆ ಒಂಥರ ಬ್ಯೂಟಿಫೈ ಮಾಡಿಬಿಟ್ಟು ವಿಡಿಯೋ ಶೂಟ್ ಮಾಡುತ್ತಲ್ವ ನಿಮ್ಮ ಫೋನು, ಅದೇ ರೀತಿ ಇದರಲ್ಲೂ ಕೂಡ ಮಾಡಬಹುದಾದಂಥ ಆಪ್ಷನ್ ಇದೆ. ಸೊ ನೋಡಿ, ನಂಗೆ ಅನಿಸ್ತಂಗೆ ಕೆಲವು ಜನಕ್ಕೆ ಇಷ್ಟ ಆಗುತ್ತೆ, ಇದು ತುಂಬ ಚೆನ್ನಾಗಿದೆ ಒಟ್ಟಿಗೆ. ಮತ್ತು ಇದರಲ್ಲಿ ಈ ಕ್ಯಾಮ್ರಾದಲ್ಲಿ ಯಾವುದೇ ಇನ್ಬಾಡಿ ಸ್ಟೆಬಿಲೈಸೇಷನ್ ಇಲ್ಲ. ನಿಮ್ಮ ಲೆನ್ಸಲ್ಲಿ ಸ್ಟೆಬಿಲೈಸೇಷನ್ ಇದ್ದರೆ ಒಳ್ಳೆಯದು. ಇದು ಎಲೆಕ್ಟ್ರಾನಿಕಲಿ ಸ್ಟೆಬಿಲೈಸ್ ಮಾಡುತ್ತೆ ಶಾರ್ಟ್ಸು, ಬಟ್ ಸ್ವಲ್ಪ ಕ್ರಾಪ್ ಆಗುತ್ತೆ. ಅಂದರೆ ಲೈಕ್ ನೀವು ನಾರ್ಮಲ್ ಏನು 4K ರೆಕಾರ್ಡ್ ಮಾಡಬೇಕಾದ್ರೆ ಏನು ಶೂಟ್ ಮಾಡ್ತೀರೋ ಅದಕ್ಕಿಂತ ಸ್ವಲ್ಪ ಝೂಮ್ ಆಗಿಬಿಡುತ್ತೆ ಅದು, ಆಯಿತಾ. ನೀವು ಸ್ಟೆಬಿಲೈಸೇಷನ್ ಆನ್ ಮಾಡಿದ್ರಿ ಅಂತ ಅಂದರೆ ಇದರಲ್ಲಿ ಅದು ಇನ್ಬಾಡಿ ಅಲ್ಲ, ಎಲೆಕ್ಟ್ರಾನಿಕಲಿ ಸ್ಟೆಬಿಲೈಸ್ ಮಾಡುತ್ತೆ, ಅದು ಕೆಲಸವನ್ನು ಮಾಡುತ್ತೆ, ಚೆನ್ನಾಗಿದೆ ಅದು. ಬಟ್ ಸ್ವಲ್ಪ ಅಂದರೆ ಕ್ರಾಪ್ ಫ್ಯಾಕ್ಟ್ರ್ ಬಂದುಬಿಡುತ್ತೆ, ಅದೊಂದು ಬೇಜಾರಾಗುವಂಥ ವಿಷಯ. ಇನ್ನು ಈ ಕ್ಯಾಮ್ರಾದಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ರೆಕಾರ್ಡಿಂಗ್ ಬಟನ್ ಕೂಡ ಇದೆ ಮತ್ತು ಶಟರ್ ಬಟನ್ ಕೂಡ ಇರುವಂಥದ್ದು. ಅಂದರೆ ಫೋಟೋಗ್ರಫಿಗೆ ಸಪ್ರೇಟಾಗಿ ಶಟರ್ ಬಟನ್ ಕೂಡ ಇದೆ. ಇಲ್ಲೇ ಪವರ್ ಝೂಮ್, ಇಲ್ಲೇ ಪಟ್ ಅಂತ ಝೂಮ್ ಮಾಡಿ ಬಿಸಾಕ್ಬೋದು. ಸೊ ಆ ರೀತಿ ಆಪ್ಷನ್ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಈ ಒಂದು ಪ್ರೈಸ್ ರೇಂಜಿಗೆ. 52,000 ರೂಪಾಯಿಗೆ ಬರೀ ಬಾಡಿ ವಿತ್ ಲೆನ್ಸ್ ಅಂದರೆ ಮೋಸ್ಟ್ಲಿ ಒಂದು 60,000 ಆಗಬಹುದು. ಈ ಪ್ರೈಸ್ ರೇಂಜಿಗೆ ನೀವು ಎಂಟ್ರಿ ಈಗ ತಾನೇ ಫೋಟೋಗ್ರಫಿಗೆ ಎಂಟ್ರ್ ಆಗ್ತಾ ಇದ್ರೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಒಂದು ತಲೆ ಇಟ್ಕೊಂಡು ಇದರಲ್ಲಿ ವ್ಯೂ ಫೈಂಡರ್ ಇಲ್ಲ ಮತ್ತು ಫ್ಲ್ಯಾಶ್ ಇಲ್ಲ, ಆಯಿತಾ. ಸಪ್ರೇಟ್ ಎಕ್ಸ್ಟರ್ನಲ್ ಫ್ಲ್ಯಾಶ್ ಬೇಕಾದ್ರೆ ನೀವು ಹಾಕೊಬೋದು ಬೇಕಾದರೆ, ಅದು ಆಪ್ಷನಲ್ಲು. ಒಟ್ಟಿಗೆ ನನಗೇನೋ ಇಷ್ಟ ಆಯ್ತು, ನನಗೆ ನನ್ನ ಪರ್ಪಸ್ಸನ್ನಂತೂ ಸರ್ವ್ ಮಾಡ್ತಾ ಇದೆ. ನಾನು ಸುಮ್ಮನೆ ಫಿಕ್ಸ್ ಮಾಡಿಬಿಟ್ರೆ ಏನು ಅವಶ್ಯಕತೆ ಇಲ್ಲ, ಫ್ಲ್ಯಾಶ್ ಅವಶ್ಯಕತೆ ಅಲ್ಲಿ ಏನಿಲ್ಲ. ಸೊ ಅದರಿಂದ ನನಗೆ ತುಂಬ ಸ್ಯಾಟಿಸ್ಫೈ ಆಗಿದ್ದೀನಿ. ಸೊ ಇನ್ನು ಸದ್ಯದಲ್ಲಿ ನೋಡಬೇಕು, ನಾನು ಈ ಒಂದು ಕ್ಯಾಮ್ರಾ ಅಪ್ಗ್ರೇಡ್ ಮಾಡಬೇಕು. ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಒಟ್ಟಿಗೆ ಇನ್ ಕೇಸ್ ನೆಕ್ಸ್ಟ್ ನಾನು ಕ್ಯಾಮ್ರಾ ಅಪ್ಗ್ರೇಡ್ ಮಾಡಿದ್ರೆ ಫುಲ್ ಫ್ರೇಮ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ತೊಗೊಂಡ್ರೆ ಸೋನಿದು ಆಲ್ಫಾ ಸೀರೀಸ್, ಆಲ್ಫಾ
ಏನೋ ಸೋನಿ A4 ಅಥವಾ ನೆಕ್ಸ್ಟ್ ನೋಡೋಣ A5 ಬರ್ತಾ ಅಥವಾ A4ನೇ ತಗೋತೀನೋ ಗೊತ್ತಿಲ್ಲ. ನೋಡೋಣ, ಒಟ್ಟಿಗೆ ಇನ್ವೆಸ್ಟ್ ಅಂತೂ ಮಾಡ್ತೀನಿ. ಯಾವಾಗ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಅಥವಾ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಗೊತ್ತಿಲ್ಲ. ಒಟ್ಟಿಗೆ ಅಪ್ಗ್ರೇಡ್ ಅಂತೂ 100% ಮಾಡ್ತೀನಿ. ಸದ್ಯಕ್ಕಂತೂ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಒಂದು ಕ್ಯಾಮ್ರಾ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಿಗೆ ಸದ್ಯಕ್ಕಂತೂ ಅಪ್ಗ್ರೇಡ್ ಮಾಡಿದ್ದೀನಿ ಇದನ್ನು. ಈ ಕ್ಯಾಮ್ರಾನು ಕೂಡ ಒನ್ ಆಫ್ ದ ಬೆಸ್ಟು. ಸೊ ಇದು ನಾನು ಅಪ್ಗ್ರೇಡ್ ಮಾಡ್ತಿರೋದು 4ನೇ ಕ್ಯಾಮ್ರಾ ಹಂಗಂತ. ಫಸ್ಟು ಕೆನಾನ್ದು ಯಾವುದಪ್ಪ ಅದು ಮರ್ತೇ ಹೋಯ್ತು ನನಗೆ, ನಿಕೋನ್ದು D5300 ಕರೆಕ್ಟು, D5300 ಅಲ್ಲ ಮರ್ತೋಗಿದೆ ಬಿಡಿ ಆಯಿತಾ, D ಸಮಥಿಂಗ್ ಏನೋ ಬರುತ್ತೆ. ನೆಕ್ಸ್ಟು ಅಪ್ಗ್ರೇಡ್ ಮಾಡಿದ್ದೀವಿ ಒಂದು ಕೆನಾನ್ M50ಗೆ. ನೆಕ್ಸ್ಟು ಈ ಒಂದು ಸೋನಿ ಆಲ್ಫಾ A5300 ಇದು. ಸೊ ಎಲ್ಲ ಕನ್ಫ್ಯೂಸ್ ಆಗ್ತದೆ ನನಗೆ. ಆಮೇಲೆ ನೆಕ್ಸ್ಟ್ ಇದು ಫೈನಲ್ ಇದು. ಸೊ ನೋಡೋಣ ನೆಕ್ಸ್ಟ್ ಯಾವ ಕ್ಯಾಮ್ರಾ ಪಕ್ಕಾ ಪರ್ಚೇಸ್ ಮಾಡ್ತೀನಿ. ನೆಕ್ಸ್ಟ್ ಕ್ಯಾಮ್ರಾನ ಅಪ್ಗ್ರೇಡ್ ಮಾಡಲೇಬೇಕು, ಕ್ವಾಲಿಟಿ ಕೊಡಬೇಕು ಅಂದರೆ ಅಪ್ಗ್ರೇಡ್ ಮಾಡ್ತಾನೆ ಇರಬೇಕು. ಸೊ ಅದರಿಂದ ಇದು ಈ ಕ್ಯಾಮ್ರಾ ಬಗ್ಗೆ. ಸೊ ನಾನು ಏನೇ ಒಂದು ಪರ್ಚೇಸ್ ಮಾಡಿದ್ರು, ಇನ್ವೆಸ್ಟ್ ಮಾಡಿದ್ರು, ನಿಮ್ಮ ಸಪೋರ್ಟ್ ಇಲ್ಲದೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆಯಿತಾ. ಸೊ ಥ್ಯಾಂಕ್ ಯು ಸೊ ಮಚ್. ನೀವೇನು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ವೀಡಿಯೋ ನೋಡ್ತೀರಾ, ಅದೇ ನನಗೆ ಮೋಟಿವೇಶನ್, ಬೇರೆ ಇನ್ನೇನೂ ಅಲ್ಲ. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಇನ್ನೂ ಇದೇ ರೀತಿ ವೀಡಿಯೋಗಳು ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಒಳ್ಳೆ ವೀಡಿಯೋ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿ ಸಪೋರ್ಟನ್ನು ಮಾಡ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಇದ್ರ ಕಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.